ಎಣ್ಣೆ ಹೊಡೆದು ಸರಿಯಾಗಿ ಓಡಾಡಲು ಬರದಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವೆಲ್ಲ ನೋಡಿರ್ತೀವಿ. ಆದರೆ ಇಲ್ಲೊಬ್ಬ ಭೂಪ ಎಣ್ಣೆ ಹೊಡೆದು ಹೈ ವೋಲ್ಟೇಜ್ ಲೈನ್ ಮೇಲೆ ಲೈನ್ ಇದ್ದಂಥ ಕರೆಂಟ್ ಕಂಬವನ್ನು ಏರಿ ಮಲಗಿದ್ದಾನೆ. ಜಗತ್ತಿನಾದ್ಯಂತ ಹೊಸ ವರ್ಷದ ಸಂಭ್ರಮದಿಂದ ಸ್ವಾಗತಿಸಲಾಗಿದೆ. ಹಲವು ಕಡೆ ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷನ ಬರಮಾಡ್ಕೊಂಡ್ರೆ ಇನ್ನೂ ಕೆಲವೆಡೆ ಎಣ್ಣೆ ಪಾರ್ಟಿಗಳು ಭರ್ಜರಿಯಾಗಿ ನಡೆದಿವೆ. ಅನೇಕ ಕಡೆ ಮದ್ಯಪಾನದ ಅಮಲಿನಲ್ಲಿ ಯುವಕರು ಯುವತಿಯರು ಎಲ್ಲರೂ ತೂರಾಡಿದ್ದಾರೆ. ಆದರೆ ಆಂಧ್ರ ಪ್ರದೇಶದ ಸಿಂಗುಪುರಂನ ಯಜ್ಜಲ ವೆಂಕಣ್ಣ ಎಂಬಾತ ವಿದ್ಯುತ್ ತಂತಿ ಮೇಲೆ ಅಡ್ಡಲಾಗಿ ಮಲಗಿದ್ದಾನೆ. ಕರೆಂಟ್ ಕಂಬ ಇರ್ತಿದ್ದಂತೆ ಎಚ್ಚೆತ್ತ ಗ್ರಾಮಸ್ಥರು DP ಸ್ವಿಚ್ ಆಫ್ ಮಾಡಿ ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸಿದ್ದಾರೆ. ತನ್ನ ವಯಸ್ಸಾದ ತಾಯಿಗೆ ಪಿಂಚಣಿ ಬಂದಿದ್ದನ್ನು ತಿಳ್ಕೊಂಡು ಮದ್ಯ ಖರೀದಿಗೆ ಹಣ ನೀಡುವಂತೆ ತಂದೆ ತಾಯಿಗೆ ಒತ್ತಡ ಹೇರಿದ್ದಾನೆ. ಆದರೆ ಅವರು ಹಣ ಕೊಡಲ್ಲ ಅಂದಾಗ ಅದಾಗಲೇ ಮದ್ಯದ ಅಮಲಲ್ಲಿದ್ದ ವೆಂಕಣ್ಣ ಕರೆಂಟ್ ಕಂಬ ಹತ್ತಿ ವಿದ್ಯುತ್ ತಂತಿಗಳ ಮೇಲೆ ಮಲಗಿ ಅವಾಂತರ ಸೃಷ್ಟಿಸಿದ್ದಾನೆ. ಮಲಗಿದ್ದು ಅಲ್ಲದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ವೆಂಕಣ್ಣ ವಿದ್ಯುತ್ ತಂತಿಗಳ ಮೇಲೆ ಓಡಾಡಿ ಹುಚ್ಚು ಸಾಹಸ ಮೆರೆದಿದ್ದಾನೆ. ವಿದ್ಯುತ್ ತಂತಿ ಮೇಲೆ ಆ ವೆಂಕಣ್ಣ ಮಲಗಿರೋದನ್ನು ನೋಡಿ ಅವನು ಅಲ್ಲಿಗೆ ಹೆಂಗೆ ಹೋದ ಅವನಿಗೆ ಅಷ್ಟು ಧೈರ್ಯ ಎಲ್ಲಿ ಬಂತು? ಏನೋ ಗ್ರಾಮಸ್ಥರು ಅಲ್ಲಿ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಆ ವಿದ್ಯುತ್ ಹರಿಯುವುದನ್ನು ಕಟ್ ಮಾಡಿದ್ದಾರೆ, ಸ್ವಿಚ್ ಆಫ್ ಮಾಡಿದ್ದಾರೆ. ಆತ ಹತ್ತೋದನ್ನೇ ನೋಡಿ ತಕ್ಷಣ ಸ್ವಿಚ್ ಆಫ್ ಮಾಡಿದ್ದಾರೆ ಗ್ರಾಮಸ್ಥರು. ಆ ಸಿಂಗುಪುರಂ ಊರಲ್ಲಿ ಅವನು ಸೀದಾ ತಂತಿ ಮೇಲೆ ಹೋಗಿ ಅಲ್ಲೇ ಮಲಗಿದ್ದಾನೆ. ಬರೀ ಮಲಗೋದಷ್ಟೇ ಅಲ್ಲಂತೆ, ಅದ್ರ ಮೇಲೆ ಓಡಾಡೋದು ಅಂತೆಲ್ಲ ಹುಚ್ಚು ಸಾಹಸ ಮಾಡಿದ್ದಾನೆ. ಕುಡಿಯೋಕ್ಕೆ ದುಡ್ಡು ಬೇಕಿತ್ತಂತೆ, ಮನೆಗೆ ದುಡ್ಡು ಕೊಡಲಿಲ್ಲ ಅಂಥೇಳಿ ಕಂಬ ಹತ್ತಿ ತಂತಿ ಮೇಲೆ ಮಲ್ಕೊಬಿಟ್ಟಿದ್ದಾನೆ. ಎಂಥ ಪ್ರವೃತ್ತಿಗಳಿರ್ತಾರೆ ಅಂತಂದರೆ ಅಲ್ಲೇ ನೆಲದ ಮೇಲೆ ಮಲಗ್ಬೋದಿತ್ತು ಅವನು, ಆದರೆ ತಂತಿ ಮೇಲೆ ಹೋಗಿ ಅಷ್ಟೆಲ್ಲ ಮೇಲೆ ಹೋಗಿ ಸರ್ಕಸ್ ಮಾಡಿ ಮೇಲೆ ಹೋಗಿ ಅವ್ನು ಮಲಗಿರೋ ರೀತಿ ನೋಡಿದರೆ ಯಾರಿಗಾದರೂ ಸಹ ಹೆದರಿಕೆ ಆಗುತ್ತೆ. ತಂತಿ ಮೇಲೆ ಅಡ್ಡ ಮಲಗಿಬಿಟ್ಟಿದ್ದಾನೆ ವೆಂಕಣ್ಣ. ಈ ರೀತಿ ಹುಚ್ಚು ಸಾಹಸಗಳನ್ನು ಮಾಡೋ ನೋಡಿದ್ದೀವಿ. ಆದರೆ ಬಹುಶಃ ಇದು ಮೊದಲನೇ ಸರಿನಂತ ತಂತಿ ಮೇಲೆ ಮಲಗಿರೋದು. తీసుకెళ్ళి